ನಮಸ್ಕಾರ ವೀಕ್ಷಕರೇ, ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಗಣೇಶನ ಡಿಸೈನನ್ನು ನಾನು ತೋರಿಸಿದ್ದೆ ನಿಮಗೆ. ಈ ವಿಡಿಯೋದಲ್ಲಿ ಈ ನವಿಲಿನ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ತೋರಿಸಿರೋ ಡಿಸೈನು ತುಂಬ ಬೇಸಿಕ್ ಡಿಸೈನ್ ಇತ್ತು, ಅದನ್ನು ಸುಲಭವಾಗಿ ಕಲ್ತ್ಕೊಳ್ಳುವಂಥದ್ದು. ಈ ಸಲ ನಾನು ತೋರಿಸ್ತಾ ಇರೋದು ಕೂಡ ಫೇಸು ಅದೆಲ್ಲ ಏನೂ ಇಲ್ಲದೆ ಇರೋದು ನವಿಲಿನ ಡಿಸೈನ್ ಆಗಿರೋದ್ರಿಂದ ಇದನ್ನು ಕೂಡ ಬೇಗ ಅರ್ಥ ಮಾಡಿಕೊಂಡು ಕೆತ್ತನೆ ಮಾಡ್ಬೋದು. ಈಗ ನೋಡಿ, ಕಾರ್ವಿಂಗ್ನ ಒಳಗಡೆ ಭಾಗನ ತೆಗೆದುಕೊಳ್ತಾ ಇದ್ದೀನಿ. ಈ ಕಾರ್ವಿಂಗಲ್ಲಿ ಯಾವುದು ತೆಗಿಬೇಕು ಯಾವುದು ತೆಗಿಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸುಲಭವಾಗಿ ಒಂದೊಂದು ಡಿಸೈನ್ಗಳನ್ನ ನೀಟಾಗಿ ಕೆತ್ತನೆ ಮಾಡ್ಕೊಂಡು ಹೋಗ್ಬೋದು. ನಾನು ನನ್ನ ಈ ಚಾನಲಲ್ಲಿ ಆದಷ್ಟು ಎಲ್ಲ ಡಿಸೈನ್ಗಳನ್ನ ಹಾಕ್ತಾಯಿದ್ದೀನಿ. ಯಾರಾದರೂ ಕಲಿಯೋರಿದ್ದರೆ ಅಥವಾ ಅವರು ಮಾಡ್ತಾಯಿದ್ರೆ ಅವರಿಗೆ ಸುಲಭವಾಗಲಿ, ಆ ಡಿಸೈನನ್ನು ನೋಡ್ಕೊಂಬಿಟ್ಟು ಅದೇ ಥರ ಕೆತ್ಕೋಬೋದು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಒಂದೊಂದಾಗಿ ಡಿಸೈನ್ಗಳನ್ನ ನಾನು ಹಾಕ್ತಾಯಿದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಒಂದೊಂದು ಹೊಸ ಡಿಸೈನ್ಗಳು ಕೂಡ ಬೇಗನೆ ಸಿಗುತ್ತೆ. ನೀವು ಅದನ್ನು ಅರ್ಥ ಮಾಡಿಕೊಂಡು ಕೆತ್ತನೆಯನ್ನು ಕಲ್ತ್ಕೋಬೋದು. ನೋಡಿ, ಇದು ಔಟ್ಲೈನನ್ನು ನಾನು ಮಾಡ್ತಾ ಇರೋದು. ಇಲ್ಲಿ ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾ ಇರೋದ್ರಿಂದ ಪೇಪರು ಸ್ವಲ್ಪ ಹಾಗೆ ಹಸಿಯಾಗಿದೆ. ಅಂದರೆ ಅಷ್ಟು ಬಿಸಿಲಲ್ಲಿ ಒಣಗಿದ್ರೆ ಕೆತ್ತನೆ ತುಂಬ ಸುಲಭವಾಗಿರುತ್ತೆ. ಪೇಪರ್ ಎತ್ತಿಬಿಡಲ್ಲ, ನೀಟಾಗಿ ನಾವು ನೀರಿಗೆ ಹಾಕೋವರೆಗೂ ಪೇಪರ್ ಹಾಗೇ ಇರುತ್ತೆ. ಆದರೆ ಬಿಸಿಲು ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ನಾವು ಮಾಡ್ತಾ ಇರಬೇಕಾದ್ರೆ ಪೇಪರ್ ಹಾಗೆ ಬರ್ತಾ ಇರುತ್ತೆ. ಈಗ ನೋಡಿ, ಪೇಪರ್ ಹಾಗೆ ಜೊತೆಗೆ ಬರ್ತಾ ಇದೆಯಲ್ವಾ, ಹಾಗಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಂತ ತುಂಬಾ ಬಿಸಿಲಲ್ಲಿ ಇಡಬಾರ್ದು, ಒಂದು ಸ್ವಲ್ಪ ಪೇಪರ್ ಒಣಗೋವರೆಗೂ ಇಟ್ಟರೆ ಚೆನ್ನಾಗಿರುತ್ತೆ. ಕಂಟಿನ್ಯೂ ಆಗಿ ಮಳೆ ಬರ್ತಾ ಇರೋದ್ರಿಂದ ಒಂಥರ ತ್ಯಾವದ ಅಂಶ ಇದೆ ಗಮ್ ಹಾಕಿರೋದ್ರಿಂದ. ನೋಡಿ, ಇವಾಗ ಈ ಥರ ಅದನ್ನು ಡಿಸೈನ್ನ ಕೆತ್ಕೊಂಡು ಹೋಗಬೇಕು. ಒಂದೊಂದಾಗಿ ಪಾರ್ಟನ್ನು ತೆಗಿತಾ ಹೋದರೆ ಅರ್ಥ ಆಗುತ್ತೆ. ಈಗ ನಾವು ಈ ಥರ ಇಷ್ಟೆಲ್ಲ ಕೆತ್ತನೆ ಮಾಡ್ತೀವಿ. ಪೇಪರ್ ತೆಗೆದ ತಕ್ಷಣ ಫುಲ್ಲು ಕಪ್ಪಗಾಗಿ ಕಾಣುತ್ತೆ. ಯಾವ ಪಾರ್ಟ್ ಇಡಬೇಕು ಯಾವ ಪಾರ್ಟ್ ಇಡಬಾರ್ದು ಅಂತ ಅರ್ಥನೇ ಆಗಲ್ಲ. ಇದೇನಪ್ಪ ಈ ಥರ ಇದೆ, ಇದು ಫಿನಿಶಿಂಗ್ ಮಾಡಿದರೆ ಹೇಗೆ ಮಾಡೋದು ಅಂತ ಒಂದು ಸ್ವಲ್ಪ ಡೌಟ್ ಆಗ್ಬೋದು. ಹೇಗೆ ಮಾಡ್ಕೊಳ್ಳೋದು ಇದನ್ನು ಅಂತ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹಾಗಂತ ಏನಿಲ್ಲ, ನೀವು ಒಂದು ಸಲ ಫಿನಿಶಿಂಗ್ ಮಾಡಿದ ಮೇಲೆ ಈಗ ನೀವು ಏನು ಪೇಪರಲ್ಲಿ ಮಾಡಿರೋ ಡಿಸೈನನ್ನು ಎದುರುಗಡೆ ಇಟ್ಕೊಂಡ್ಬಿಟ್ಟು ಈ ಪಾರ್ಟು ಇಲ್ಲಿಂದ ತೆಗೆದ್ರೆ ಇದು ಕರೆಕ್ಟಾಗಿ ಬರುತ್ತೆ ಅಂತ ಅರ್ಥ ಮಾಡಿಕೊಂಡು ತೆಗೆದುಕೊಂಡು ಹೋಗ್ಬೋದು. ನೋಡಿ, ನಾನೀಗ ಒಂದೊಂದಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಲ್ವಾ, ಆ ಥರ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಡಿಸೈನ್ ಅರ್ಥ ಆಗಿಬಿಡುತ್ತೆ, ನೀಟಾಗಿ ಮಾಡ್ಬೋದು. ಈ ಕೆತ್ತನೆ ಕೆಲಸನ ನಿಮಗೆ ಕೈ ರೂಢಿ ಆದಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂಚೂರು ವ್ಯತ್ಯಾಸ ಅನಿಸಲ್ಲ. ನಿಮ್ಮ ಕೆಲಸ ನಿಮಗೆ ಒಂಥರ ಖುಷಿ ಕೊಡುತ್ತೆ. ನೋಡಿ, ಇದು ಯಾವ ತೆಗಿಬೇಕು ಅಂತ ಇಲ್ಲಿ ನೋಡ್ಕೋಬೇಕು. 2-3 ಲೈನು ಒಟ್ಟಿಗೆ ಇದ್ದಾಗ ಮಧ್ಯದ ಡಿಫ್ರೆನ್ಸ್ ಬರಬೇಕು. ನಮಗೆ ಒಂದು ಲೈನ್ ತೆಗೆದು ಇನ್ನೊಂದು ಭಾಗ ಬಿಟ್ಟಾಗ ಮಾತ್ರ ಅಲ್ಲಿ ಗ್ಯಾಪ್ ಬಂದರೆ ಮಾತ್ರ ಅದು ಡಿಸೈನ್ ಏನು ಅಂತ ಅರ್ಥ ಆಗುತ್ತೆ. ಇಲ್ಲದಿದ್ದರೆ ಅರ್ಥನೇ ಆಗಲ್ಲ. ಇದರಲ್ಲಿ ಮಧ್ಯದಲ್ಲಿರೋ ಒಂದು ಸ್ವಲ್ಪ ಭಾಗನ ತೆಗೆದುಕೊಂಡ್ಬಿಟ್ವಿ. ನೋಡಿ, ಇಲ್ಲಿ ಲೈನ್ ಇರೋ ಭಾಗನ, ಇದು ಮಿಕ್ಕಿರೋದ ಭಾಗನ ನಾವು ಔಟ್ಲೈನೆಲ್ಲ ಆದಮೇಲೆ ಅದನ್ನು ಫಿನಿಶಿಂಗ್ ಮಾಡ್ಕೋಬೇಕು. ನೋಡಿ, ಈ ಥರ ಪ್ರತಿಯೊಂದು ಭಾಗನ ತೆಗೆದು ರೆಡಿ ಮಾಡ್ಕೋಬೋದು. ಒಂದೊಂದು ಸಲ ಡಿಸೈನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದ್ದರೂ ನಾವೇ ಆಗಿ ಒಂದು ಡಿಸೈನ್ ಅಲ್ಲಿ ಸ್ವಲ್ಪ ಫಿನಿಶಿಂಗು ಕೊಡ್ಬೋದು. ಕೆಲವೊಂದು ನಾವು ತೆಗಿಬೋದು, ಕೆಲವೊಂದು ತೆಗಿದೇನೆ ಹಾಗೆಯೇ ಚುಕ್ಕೆ ಥರ ಮಾಡಿ ಫಿನಿಶಿಂಗು ಕೊಡ್ಬೋದು. ಅದು ಅಂದವಾಗಿ ಕಾಣುತ್ತೆ. ನೋಡಿ, ಈ ಥರ ಆಯಿತು. ಈಗ ನೀರಿಗೆ ಹಾಕಿದ್ದೀನಿ. ಇವಾಗ ನೋಡಿ, ನಿಮಗೆ ಆ ಡಿಸೈನ್ ಫುಲ್ಲು ಕಪ್ಪಗಾಗಿ ಕಾಣುತ್ತೆ. ಇದೇನಪ್ಪ ಹೀಗಿದೆ. ನೀವು ಇಲ್ಲಿ ಅಕ್ಕಪಕ್ಕ ಇರೋದೆಲ್ಲ ಕಪ್ಪು ಭಾಗನ ತೆಗೆದ್ರೆ ಆ ಡಿಸೈನಿಗೆ ಒಂದು ಫಿನಿಶಿಂಗ್ ಗೊತ್ತಾಗುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು. ಎಲ್ಲ ದಪ್ಪ ಲೈನುಗಳನ್ನ ಹಾಗೆ ಬಿಟ್ಟಿರ್ತೀವಿ. ಆ ಲೈನುಗಳನ್ನ ಸಣ್ಣದಾಗಿ ಈ ಥರ ಸರಿ ಮಾಡ್ಕೋಬೇಕು. ಫಸ್ಟಿಗೆ ನಾವು ಇಷ್ಟು ಸಣ್ಣದಾಗಿ ತೆಗಿಯೋಕ್ಕಾಗಲ್ಲ. ಆಮೇಲೆ ನಿಧಾನಕ್ಕೆ ಶಾರ್ಪಾಗಿರೋ ಬ್ಲೇಡ್ನಿಂದ ಅದನ್ನು ಸರಿ ಮಾಡ್ಕೋಬೇಕು. ಕೆಲವೊಂದು ಪೋರ್ಷನ್ಗಳನ್ನ ನಾವು ಫುಲ್ಲು ತೆಗೆದಿರಲ್ಲ. ಈ ಥರ ಫಿನಿಶಿಂಗ್ ಮಾಡ್ಕೋಬೇಕಾದ್ರೆ ಆ ಪೋರ್ಷನ್ಗಳನ್ನ ತೆಗಿಬೇಕು. ನೋಡಿ, ಈ ಥರ ಈಗ ಅದು ಚುಕ್ಕೆ ಚುಕ್ಕೆ ಮಾಡಿ ಫಿನಿಶಿಂಗ್ ಮಾಡ್ಕೊಳ್ಳೋದು. ಚುಕ್ಕೆ ಅಂದರೆ ಅದಕ್ಕೆ ನಾವು ಫಿನಿಶಿಂಗ್ ಅಂತ ಹೇಳ್ತೀವಿ. ನೋಡಿ, ಈ ಥರ ಚುಕ್ಕೆ ಡಿಸೈನ್ ಮಾಡಿದಾಗ ಅದು ಅಂದವಾಗಿ ಕಾಣುತ್ತೆ. ಕೆಲವೊಂದು ಹಾಗೆ ಪ್ಲೇನ್ ಬಿಟ್ಟರೆ ಚೆನ್ನಾಗಿರಲ್ಲ. ಚುಕ್ಕೆ ಚುಕ್ಕೆ ಮಾಡಿದಾಗ ಅದಕ್ಕೊಂದು ಡಿಸೈನ್ಗೆ ಒಂದು ಅಟ್ರ್ಯಾಕ್ಷನ್ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ನವಿಲಿನ ಡಿಸೈನ್ ಥರನೇ ಕಾಣ್ತಾ ಇದೆಯಲ್ವ. ಈ ಥರ ನಾವು ಮಾಡಿಕೊಂಡು ಹೋಗಬೇಕು. ಕೆಲವೊಂದು ಸರ್ತಿ ನಾವು ಏನು ಮಾಡಿದ್ದೀವೋ ಅದನ್ನೇ ಸೇಮ್ ಮಾಡಬೇಕಂತಿಲ್ಲ. ನಿಮಗೆ ಒಂದು ಐಡಿಯಾ ಬಂದರೆ ಒಂದು ಸ್ವಲ್ಪ ಚೇಂಜಸ್ಸು ಮಾಡ್ಬೋದು. ಕೆಲವೊಂದು ಕಡೆ ಈ ಥರ ಚುಕ್ಕೆ ಥರ ಮಾಡೋದು, ಕೆಲವೊಂದು ಗ್ಯಾಪ್ ಆಗೋದು. ಈಗ ನೋಡಿ, ಈಗ ನವಿಲು ರೆಡಿ ಆಯಿತು, ಅಂದವಾಗಿದೆಯಲ್ವ. ನೀವು ಟ್ರೈ ಮಾಡಿ. ನಿಮಗೆ ಯಾವುದಾದ್ರೂ ಡಿಸೈನ್ ಬೇಕಿದ್ದರೆ ತಿಳಿಸಿ, ಆ ವಿಡಿಯೋನ ಹಾಕ್ತೀನಿ. ಧನ್ಯವಾದಗಳು.